ಎಲ್ರಿಗೂ ನಮಸ್ಕಾರ. ಈ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮ ಶುರು ಆಗಿದ್ದು ಶರಣಯ್ಯ ಅವರಿಂದ, ಆಮೇಲೆ ಬಂದಿದ್ದು ವಿನಯ್ ಅವರು. ಸೊ ವಿನಯ್ ಅವರು ವಿನಯದಿಂದ ಕೇಳಿದ ಮೇಲೆ ನಾವು ಶರಣ ಆಗಲೇಬೇಕು ಅಲ್ವಾ. ಆಮೇಲೆ ಜೊತೆ ಸೇರ್ಕೊಂಡ್ರು ಚೇತನ, ಪ್ರೋಗ್ರಾಮ್ಗೆ ಚೇತನ ಕೊಡೋದಕ್ಕೆ ಇವರು ಸೇರ್ಕೊಂಡಿದ್ದಾರೆ ಈಗ. ಸೊ ಮೂರು ಕಾಂಬಿನೇಷನ್ ಸೇರಿದ ಮೇಲೆ ನಮ್ಮಿಬ್ಬರು ಕಾಂಬಿನೇಷನ್ ಬೆಳಗೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ನಾವು ಜೊತೆಯಲ್ಲಿ ಬಂದ್ರೇ ಇತ್ತು, ಅದನ್ನೇನು ಮತ್ತೆ ಪದೇ ಪದೇ ನಾವು ಹೇಳೋ ನಿಶ್ಚಿಸಿಲ್ಲ. ಜೊತೆಯಲ್ಲಿ ರವಿಚಂದ್ರನು ಅಂಶಲೇಖ ಬರ್ತಾರೆ ಅಂದರೆ ಆ ಕಾಂಬಿನೇಷನ್ ಮುಟ್ಟೋಕ್ಕಾಗಲ್ಲ, ಮುರಿಯೋಕ್ಕಾಗಲ್ಲ. ಅದು ಇಂಪಾಸಿಬಲ್ ಟಾಸ್ಕ್. ಅದು ಎರಡು ಮನಸ್ಸು ಒಂದು ದೇಹ ಇದ್ದಂಗೆ. ಅದು ಅವತ್ತಿಂದ ನಾವು ಬೆಳ್ಕೊಂಡ್ಬಂದಿದ್ದಂಗೆ. ಇದು ನಾನು ಜನರಲ್ ಆಗಿ ನೀವೆಲ್ಲರೂ ಕಾನ್ಸರ್ಟ್ ಅಂತ ಹೇಳ್ತಾ ಇದ್ದೀನಿ. ನಾನು ಇದು ಕಾನ್ಸರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡೋದೇ ಇಲ್ಲ. 4 ಅವರ್ ಕಾನ್ಸರ್ಟ್ ಇರ್ಬೋದು. ಈ ಕಾನ್ಸರ್ಟ್ ಮಧ್ಯೆ ಒಂದು ಇನ್ಸರ್ಟ್ ಇರುತ್ತೆ, ನಮ್ಮಿಬ್ಬರು ಮಾತುಕತೆ ಇರುತ್ತೆ. ಆ ಮಾತುಕತೆನೇ ಬೇಕಾಗಿರೋದು ಇವತ್ತು. ಅದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಂಡಿರೋದು. ಅಂದರೆ ಈ ನಮ್ಮಿಬ್ಬರ ಜರ್ನಿ ಹತ್ತತ್ರ 16 ವರ್ಷ ಒಟ್ಟಿಗೆ ಪ್ರಯಾಣ ಮಾಡಿದ್ದು ನಾವು. ಹತ್ತತ್ರ 2001 ಒಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಬಂದ್ವಿ. ಆಮೇಲೆ ಬಿರುಕಾಗಿದೆ, ಆಮೇಲೆ ಒಟ್ಟಿಗಾಗಿದೆ, ಅದೇನೇನೋ ಆಗಿದೆ. ಆ ಮಾತುಗಳು, ಆ ಬಿರುಕುಗಳು, ಆ ಸಂತೋಷಗಳು ಅವೆಲ್ಲ ಹಂಚ್ಕೊಂಡಾಗ ಇವತ್ತಿನ ಜನ್ರೇಷನ್ಗೆ ಈ ಹಾಡುಗಳು ಹೆಂಗೆ ಮೂಡು ಬಂತು, ಹೆಂಗೆ ಉಟ್ಕೋತು, ಹೆಂಗೆ ಮಾಡಿದ್ವಿ ನಾವು, ಆ ಜರ್ನಿ ಇದೆಯಲ್ಲ, ಆ ಜರ್ನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ನಂಬಿದ್ದೀನಿ ಅವತ್ತು. ಆ ಮಾತುಕತೆಗೋಸ್ಕರ ನಾನು ಕಾಯ್ತಾ ಇರೋದು. ಯಾಕಂದರೆ ಆ 15 years 16 yearsಲ್ಲಿ ಇದ್ದಿದ್ದು ಒಂದು ಪ್ರೇಮ ಲೋಕ ಇದೆಯಲ್ಲ, ಆಮೇಲೆ ಆಗಿದ್ದೆ ಏಕಾಂಗಿ. ಅದು ಬಟ್ ಆ ಪ್ರೇಮ ಲೋಕ ಏಕಾಂಗಿ ಮಧ್ಯ ನಡೆಯೋ ಕಾನ್ಸರ್ಟು ಅದು ಮಜಾ ಕೊಡುತ್ತೆ ಹೊತ್ತು. ಈ ಮಾತು ಈ ಬರೀ ನಮ್ಮಿಬ್ಬರದ್ದು ಬರೀ ಸ್ನೇಹ ಇಲ್ಲ, ಸ್ನೇಹ, ಪ್ರೀತಿ, ಪ್ರೇಮ ಎಲ್ಲ ಅಡಗಿದೆ. ಇದರಲ್ಲಿ ಸಂಬಂಧ ಇದೆ, ನೋವಿದೆ, ನಲಿವಿದೆ, ಸಕ್ಸಸ್ ಇದೆ, ಫೇಲ್ಯೂರ್ ಇದೆ, ಪ್ರತಿಯೊಂದು ಇದೆ. ಬಟ್ ಸಾಧಾರಣ ಜರ್ನಿ ಅಲ್ಲ. ಇಟ್ ವಾಸ್ ಎ ವೆರಿ 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 ಲಾಂಗ್ ಜರ್ನಿ, ಬಟ್ ವೆರಿ ವೆರಿ ಶಾರ್ಟ್ ಮೆಮರೀಸ್. ತುಂಬ ಮುಖ್ಯ ಅದು. ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಜರ್ನಿ ಅದು. ಈ ನಾವಿಬ್ಬರು ಒಂದಾದ್ವಿ ಅಂದಾಗೆಲ್ಲ ನಾವಿಬ್ಬರು ಯಾವಾಗ ಬೇರೆ ಆದ್ವಿ ಅಂತ ಅನಿಸುತ್ತೆ ನನಗೆ. ನಾವು ಬೇರೆ ಆಗಿರ್ಬೋದು, ಸಂಗೀತ ಮಾಡದಿರ್ಬೋದು ಜೊತೆಲಿ, ಬಟ್ ನಾವಿಬ್ಬರು ಇವತ್ತುವರೆಗೂ ಜಗಳ ಆಡಿಲ್ಲ, ಕೋಪಿಸ್ಕೊಂಡಿಲ್ಲ. ಒಳಗಿಟ್ಕೊಂಡಿದ್ವಿ ಕೋಪ. ಅವ್ರಿಗೂ ಇರ್ಬೋದೇನೋ ನನ್ನ ಮೇಲೆ, ನನಗೂ ಅವ್ರ ಮೇಲೆ ಕೋಪ ಇತ್ತೇನೋ, ಒಳಗಿತ್ತು. ತೋರಿಸ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ, ತೋರಿಸ್ಕೊಳ್ಳೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಅದು ಅಂಥ ಒಂದು ಸ್ನೇಹ ಅಡಗಿತ್ತು ನಮ್ಮಿಬ್ಬರಲ್ಲಿ. ಆ ಸ್ನೇಹನ ಮತ್ತೆ ಒಂದು 25 ವರ್ಷ ಆದಮೇಲೆ ಮೆಲುಕು ಹಾಕೋದಿದೆಯಲ್ಲ, ಅದು ಚಂದ. ಅದನ್ನು ನೀವು ಅರೇಂಜ್ ಮಾಡಿದ್ದೀರಲ್ಲ, ಅದು ನಮ್ಮಿಬ್ಬರು ಕಾಂಬಿನೇಷನಲ್ಲಿ ಹಾಕಿ ಈ ಸ್ನೇಹಕ್ಕೆ ಮತ್ತೆ ಜೀವ ತುಂಬಕ್ಕೆ ಹೊರಟಿದ್ದೀರಲ್ಲ ಎಲ್ಲರೂ ಸೇರಿಕೊಂಡು. ಆ ಜೀವ ಹೇಗೆ ತಡ್ಪಡಿಸ್ತು, ಹೇಗೆ ಒದ್ದಾಡ್ತು ಅನ್ನೋದನ್ನು ಆ ಕಾನ್ಸರ್ಟಲ್ಲಿ ಕೇಳಿ ನೀವು. ಸಾಧಾರಣ ಜರ್ನಿ ಅಲ್ವೇ ಅಲ್ಲ. ಅವರ್ ಸಾಂಗ್ಸ್ ಆರ್ ಲೆಸನ್ಸ್. ಮ್ಯೂಸಿಕ್ ಇಂಡಸ್ಟ್ರಿಗೆ ನಾವು ಮಾಡಿದ ಸಾಂಗ್ಸು ಒಂದು ಪಾಠ. ಇವತ್ತಿಗೂ ಆ ಸಂಗೀತ ಯಾರೂ ಮಾಡೋಕ್ಕಾಗೋದಿಲ್ಲ, ಇನ್ನು ಮುಂದಕ್ಕೂ ಮಾಡೋಕ್ಕಾಗೋದಿಲ್ಲ. ಅದು ಹಂಗೆ. ಅದು ನಾನು ಪ್ರತಿ ಸರಿ ಹೇಳ್ತೀನಿ, ಇನ್ನೋಸೆನ್ಸ್ ಆ್ಯಂಡ್ ಬ್ರಿಲಿಯನ್ಸು ಸೇರಿಕೊಂಡು ಆ್ಯರಗೆನ್ಸ್ ಇಲ್ಲದೆ ಮಾಡಿದ್ದಂಥ ಸಾಂಗ್ಸ್ ಅದು. ಹುಚ್ಚುತನ, ನಮಗೆ ಏನೋ ಮಾಡಬೇಕು, ಹುಚ್ಚುತನ. ನಾನು ಹುಚ್ಚಿನ ಥರ ಬರ್ತಿದ್ದೆ, ಅವ್ರು ಹುಚ್ಚಿನ ಥರ ಮಾಡ್ತಿದ್ರು. ಸೊ ಎರಡೂ ಹುಚ್ಚರು ಸೇರಿದಾಗ ಆಗಿದ್ದೇ ಈ 16-17 years ಜರ್ನಿ ಅದು. ಸೊ ಆ ಜರ್ನಿನ ನೀವು ಇಡೀ 4 hour ಅಲ್ಲ ರೀ, 40 hour ಕೊಡಿ, 40 ದಿವಸ ಕೊಡಿ, ಎಷ್ಟು ಮಾತಾಡಿದ್ರೂ ಸಾಲೋದಿಲ್ಲ. ಅದು ಒಂದೊಂದು ಸಾಂಗ್ ಕ್ರಿಯೇಟ್ ಆದಾಗಲೂ, ಒಂದೊಂದು ಸಾಂಗ್ ಆದಾಗಲೂ ಕೂಡ ಒಂದೊಂದರಲ್ಲಿ ಹಿಂದೆ ಒಂದೊಂದು ಕಥೆಗಳಿದೆ. ಅಷ್ಟು ಸುಲಭವಾಗಿ ಉಟ್ಕೊಂಡಿಲ್ಲ ಅದು. ಇವತ್ತು ನಮ್ಮ ಸಾಂಗ್ಸ್ ಇಲ್ಲದೆ ಜರ್ನಿ ನಡೆಯೋದಲ್ಲ. ಯಾವ ಕಾರು ನಮ್ಮ ಸಾಂಗ್ಸ್ ಇಲ್ಲದೆ ಓಡಾಡೋಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದು ಇಂಪಾಸಿಬಲ್. ಯಾಕಂದರೆ ಒಂದು ಸಿಟ್ಯುವೇಷನ್ಗೂ, ಪ್ರತಿಯೊಂದು ಸಿಟ್ಯುವೇಷನ್ಗೂ ನಾವು ಆಡ್ ಮಾಡಿದ್ದೀವಿ. ಇಂಥ ಸಾಂಗಿಗೆ ಸಿಟ್ಯುವೇಷನ್ ಇಲ್ಲ ಅಂತ ಹೇಳೋದು ಕಷ್ಟ. ಯಾವುದೋ ಒಂದೆರಡು ಇಲ್ಲದೆ ಇರ್ಬೋದು, ಬಟ್ ಮ್ಯಾಕ್ಸಿಮಮ್ ಪ್ರತಿ ಸಿಟ್ಯುವೇಷನ್ಗೂ ಒಂದು ಆಡ್ ಮಾಡಿದ್ದೀವಿ ನಾವು.